ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನನಗೆ ಹೇಳ್ತಾ ಇದ್ರು, ಅಮ್ಮ ದಿನನಿತ್ಯ ನಾವು ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡೋದಕ್ಕೆ ನಮಗೆ ಸಮಯ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇರ್ತೀರಾ. ಅವ್ರಿಗೆಲ್ಲ ಲಲಿತಾ ಸಹಸ್ರನಾಮಗಳಿಗೆ ಸಮಾನವಾದಂತಹ ನಾಮಗಳ ಬಗ್ಗೆ ಹೇಳಬೇಕು. ಇದು ಕೂಡ ಲಲಿತೋಪಾಖ್ಯಾನದಲ್ಲಿ ಹಯಗ್ರೀವರು ಅಗಸ್ತ್ಯ ಮಹಾಮುನಿಗಳಿಗೆ ಹೇಳಿದಂತಹ ಮಹಾಮಂತ್ರಗಳು ಅಂತಾನೆ ಹೇಳ್ಬಹುದು. ಯಾರಿಗೆಲ್ಲ ಸಮಯ ಇರೋದಿಲ್ವೋ, ಅಂದ್ರೆ ಲಲಿತಾ ಸಹಸ್ರನಾಮ ಪಠನೆ ಮಾಡುವಷ್ಟು ಸಮಯ ನಮ್ಗಿಲ್ಲ ಅನ್ನೋಂಥವ್ರು ಈ ನಾಮಗಳನ್ನ ಹೇಳ್ತಾ ಅಮ್ಮನವರಿಗೆ ಕುಂಕುಮಾರ್ಚನೆಯ ಪಂಚೋಪಚಾರ ಪೂಜೆಯನ್ನ ಮಾಡಿ ಖಡ್ಗಮಾಲವನ್ನ ಪಠನೆ ಮಾಡಿ ನಂತರ ಈ ನಾಮಗಳನ್ನ ಹೇಳ್ಕೋಬೇಕು. ಯಾವುವು ಆ ನಾಮಗಳು ಅಂತ ನೋಡೋದಾದ್ರೆ, ಓಂ ಸಿಂಹಾಸನೇಶ್ಯೈ ನಮಃ, ಓಂ ಲಲಿತಾಯೈ ನಮಃ, ಓಂ ಮಹಾರಾಜ್ಞಿಯೈ ನಮಃ, ಓಂ ವರಾಂಕುಶಾಯೈ ನಮಃ, ಓಂ ಚಾಪಿನ್ಯೈ ನಮಃ, ಓಂ ತ್ರಿಪುರಾಯೈ ನಮಃ, ಓಂ ಮಹಾತ್ರಿಪುರ ಸುಂದರ್ಯೈ ನಮಃ, ಓಂ ಸುಂದರಿ ಚಕ್ರನಾಥಾಯೈ ನಮಃ, ಓಂ ಸಾಮ್ರಾಜ್ಞಿಯೈ ನಮಃ, ಓಂ ಚಕ್ರಿಣ್ಯೈ ನಮಃ, ಓಂ ಚಕ್ರೇಶ್ವರ್ಯೈ ನಮಃ, ಓಂ ಮಹಾದೇವ್ಯೈ ನಮಃ, ಓಂ ಕಾಮೇಶ್ಯೈ ನಮಃ, ಓಂ ಪರಮೇಶ್ವರ್ಯೈ ನಮಃ, ಓಂ ಕಾಮರಾಜಪ್ರಿಯಾಯೈ ನಮಃ, ಓಂ ಕಾಮಕೋಟಿಕಾಯೈ ನಮಃ, ಓಂ ಚಕ್ರವರ್ತಿನ್ಯೈ ನಮಃ, ಓಂ ಮಹಾವಿದ್ಯಾಯೈ ನಮಃ, ಓಂ ಶಿವಾಯೈ ನಮಃ, ಓಂ ಅನಂಗವಲ್ಲಭಾಯೈ ನಮಃ, ಓಂ ಸರ್ವಪಾಠಲಾಯೈ ನಮಃ, ಓಂ ಕುಲನಾಥಾಯೈ ನಮಃ, ಓಂ ಆಮ್ನಾಯನಾಥಾಯೈ ನಮಃ, ಓಂ ಸರ್ವಾಮ್ನಾಯ ನಿವಾಸಿನ್ಯೈ ನಮಃ, ಓಂ ಶೃಂಗಾರ ನಾಯಿಕಾಯೈ ನಮಃ. ಈ ನಾಮಗಳು ಸಾಮಾನ್ಯವಾದಂತಹ ನಾಮಗಳಲ್ಲ. ಅಂದ್ರೆ ಲಲಿತಾ ಸಹಸ್ರನಾಮಕ್ಕೆ ತತ್ ಸಮಾನವಾದಂತಹ ನಾಮಗಳು ಅಂತ ಹೇಳ್ತಾರೆ. ಆದ್ರಿಂದ ಯಾರಿಗೆಲ್ಲ ಸಮಯ ಇಲ್ಲ ಅಂತಾರೋ ಅವರಿಗೆ ಉಪಯೋಗ ಆಗ್ಲಿ ಅಂತ ಈ ನಾಮಗಳನ್ನ ಹೇಳಿದ್ದೇನೆ. ಆಸಕ್ತರು ಬರೆದು ಇಟ್ಕೊಂಡು ಪಠನೆಯನ್ನ ಮಾಡಬಹುದು.